ಅನ್ನಭಾಗ್ಯ ಅಕ್ಕಿ ವಿತರಣೆಗೆ ಮತ್ತೊಂದು ವಿಘ್ನ ಎದುರಾಗಿದೆ. ಲಾರಿ ಮುಷ್ಕರದಿಂದ ಅನ್ನಭಾಗ್ಯ ಅಕ್ಕಿ ವಿತರಣೆ ಬಂದ್ ಆಗಿದ್ದು, ಇವತ್ತು ಬೆಳಗ್ಗೆ 9ರಿಂದ ರಸ್ತೆಗೆ ಇಳಿದಿಲ್ಲ ಲಾರಿಗಳು. ಅನ್ನಭಾಗ್ಯ ಅಕ್ಕಿ ಸಾಗಣೆ ವೆಚ್ಚ ನೀಡಿಲ್ಲ ಸರ್ಕಾರದ ವಿರುದ್ಧ ಅಕ್ಕಿ ಸಾಗಣೆದಾರರು ಗರಂ ಆಗಿದ್ದಾರೆ. 250 ಕೋಟಿ ಬಾಕಿ ವೇತನ ಬಿಡುಗಡೆಗೆ ಒತ್ತಾಯಿಸಿದ್ದಾರೆ. ಪ್ರತಿ ತಿಂಗಳು ಅಕ್ಕಿ ಸಾಗಾಣಿಕೆಗೆ ಹಣ ವಿತರಣೆ ಆಗ್ತಾ ಇತ್ತು. ಇದೀಗ 5 ತಿಂಗಳಾದ್ರೂ ಪಾವತಿಯಾಗಿಲ್ಲ ಬಾಕಿ. ಯಶವಂತಪುರ ಎಪಿಎಂಸಿಯಲ್ಲೇ ನೂರಾರು ಲಾರಿಗಳು ನಿಂತು ಬಿಟ್ಟಿವೆ. 5 ತಿಂಗಳ ಹಣ ಇನ್ನು ಬಾಕಿ ಉಳಿಸಿಕೊಂಡಿದೆ ಸರ್ಕಾರ. ಫೆಬ್ರವರಿ ಮೇವರೆಗಿನ 250 ಕೋಟಿ ರೂಪಾಯಿ ಬಾಕಿ ಇದೆ. ರಾಜ್ಯದಾದ್ಯಂತ 4,000 ಲಾರಿಗಳು ಮುಷ್ಕರ ಮಾಡ್ತಾ ಇವೆ. ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಧನ್ಯವಾದಗಳು. ಇತ್ತೀಚೆಗೆ ಅನ್ನಭಾಗ್ಯ ದಿಟ್ಟಕ್ಕಾಗಿ ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ರೇಷನ್ ಅಂಗಡಿ ಎಲ್ಲದಕ್ಕೆ ನಾವು ಅಕ್ಕಿ ಕಳಿಸ್ತಾ ಇದ್ದೀವಿ. 10 ಕೆಜಿ ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ ತನಕ ನಮ್ಗೆ ಇದ್ರ ತನಕ ನಮಗೆ ಬಾಡಿಗೆ ಹಣ ಕೊಟ್ಟಿಲ್ಲ. ಲಾರಿ ಬಾಡಿಗೆ ಹಣ ಕೊಟ್ಟಿಲ್ಲ. ನೀವು ಎಷ್ಟೋ ಕಷ್ಟ ಇದೆ ಹಂಗಂತ ಹೇಳ್ಬಿಟ್ಟು ನಾವು ಸಾಲ ಮಾಡಿ ಬೀದಿ ಪಾರಾಗೋಗ್ಬಿಡ್ತೀವಿ. ಇದ್ರೂ ತಾಮಂದು ನಾವು ಮನೆಯಲ್ಲಿರೋ ಒಡವೆಲ್ಲ ಒತ್ತಿಟ್ಟು ತಾಮಂದು ಡೀಸೆಲ್ ಹಾಕಿ ಓಡಿಸುವಾಗ ಕೂಡ ನಮ್ಗೆ ಆಗಿಲ್ಲ ಸ್ವಾಮಿ. ನಮ್ದು ಡ್ಯೂ ಕಟ್ಟಿಲ್ಲ ಅಂತ ಹೇಳ್ಬಿಟ್ಟು ಲಾರಿಯವರು ಎಳ್ಕೊಂಡು ಹೋಗ್ತಾ ಇದ್ದಾರೆ. ಫೈನಾನ್ಸರ್ಸ್ ಎಲ್ಲ ಲಾರಿಗಳನ್ನೆಲ್ಲ ಎಳ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರೆ ಯಾವುದೇ ಕಾರಣಕ್ಕೆ ನಾವು ಆಗೋದಿಲ್ಲ, ಟ್ರಾನ್ಸ್ಪೋರ್ಟ್ ಆಗಲ್ಲ ಎಂಬ ತೀರ್ಮಾನ ಲಾರಿ ಮಾಲೀಕರು ತಗೊಂಡಿದ್ದಾರೆ. 19ನೇ ತಾರೀಕು ಸರ್ಕಾರ 19/6 ನಮ್ಮನ್ನು ಸರ್ಕಾರ ಕರೆದು ಮಾತುಕತೆ ನಡೆಸಿ 100 crore ವಿತಿನ್ 2 days ಅಲ್ಲಿ ಬಾಕಿ ಹಣ 25ನೇ ತಾರೀಕು ಒಳಗಡೆ ನಾವು ರಿಲೀಸ್ ಮಾಡ್ತಿಂತ ಸೆಕ್ರೆಟರಿ ಸಾಹೇಬರು ನಮಗೆ ಆಶ್ವಾಸನೆ ಕೊಟ್ಟರು. ಇದ್ರ ತನಕ 1 ರೂಪಾಯಿನೂ ನಮಗೆ ಬಂದಿಲ್ಲ. ಅದೇ ತರ 9 ತಿಂಗಳ ಮುಂದೆ ಟೆಂಡರ್ ಹಾಕುವಾಗ ಒಂದೊಂದು ಟೆಂಡರ್ದಾರರು ಈ ಬಗ್ಗೆ ಏನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ರಕ್ಷಾ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರಕ್ಷಾ, ಸುಮಾರು 4,000 ಲಾರಿಗಳು ನಿಂತು ಹೋಗಿವೆ. ಲಾರಿ ಮುಷ್ಕರ ಆಕ್ರೋಶ ನಾವು ನೋಡ್ತಾ ಇದ್ದೀವಿ. ಸರ್ಕಾರ ಸ್ಪಂದಿಸಿದೆಯಾ? ಏನಾಗ್ತಾ ಇದೆ ಸರ್ಕಾರದ ಮಟ್ಟದಲ್ಲಿ? ಲಾರಿ ಮಾಲೀಕರು ಏನ್ ಹೇಳ್ತಾ ಇದ್ದಾರೆ? ಭಾವನಾ, ಲಾರಿ ಮುಷ್ಕರಕ್ಕೆ ಆಹ್ವಾನ ಮಾಡಿಕೊಟ್ಟಿರೋದು ಸರ್ಕಾರದ ಒಂದು ನಿರ್ಲಕ್ಷ್ಯ ಅಂತ ಅನ್ಸುತ್ತೆ. ಯಾಕಂತ ಅಂದ್ರೆ ಸುಮಾರು 250 ಕೋಟಿಗಳಷ್ಟು ಹಣವನ್ನ ಬಿಡುಗಡೆ ಮಾಡಿಲ್ಲ ಅಂತಕ್ಕಂಥ ಒಂದು ಆರೋಪ ಕೇಳಿ ಬರ್ತಿರ್ತಕ್ಕಂಥದ್ದು. ಯಾಕಂದ್ರೆ ಲಾರಿ ಮಾಲೀಕರೆಲ್ಲ ಏನಿದ್ರು, ಲಾರಿ ಮೂಲಕವಾಗಿ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತಹ ಅಕ್ಕಿಯನ್ನ ಏನ್ ಸಾಗಾಣಿಕೆ ಮಾಡ್ತಿದ್ರು ಅದಕ್ಕೆ ಸಂಬಂಧಪಟ್ಟಂತಹ ಬಿಲ್ ಇನ್ನೂ ಕೂಡ ಅವರಿಗೆ ಬಂದಿಲ್ಲ ಅಂತಕ್ಕಂಥದ್ದು. ಪ್ರತಿ ತಿಂಗಳು 5ನೇ ತಾರೀಕು ಒಳಗಡೆ ಬಿಲ್ ಅನ್ನ ನೀಡಲಾಗ್ತಿತ್ತು. ಆದ್ರೆ ಇದೀಗ 5 ತಿಂಗಳಾಯ್ತಾ ಬಂತು. 5 ತಿಂಗಳಿಂದ ಯಾವುದೇ ರೀತಿಯಾದಂತಹ ಹಣ ಅವರಿಗೆ ಬಂದಿಲ್ಲ. ಫೆಬ್ರವರಿ, ಮೇ ತಿಂಗಳವರೆಗಿನ ಹಣ ಕೂಡ ಇನ್ನೂ ಬಾಕಿ ಇದೆ ಅಂತಕ್ಕಂಥದ್ದು. ಹಾಗಾಗಿ 4,000 ಲಾರಿಯವರು ನಾವು ಯಾವುದೇ ಕಾರಣಕ್ಕೂ ಕೂಡ ಅನ್ನಭಾಗ್ಯ ಸಂಬಂಧಪಟ್ಟಂತಹ ಅಕ್ಕಿಯನ್ನ ನಾವು ಸಾಗಾಣಿಕೆಯನ್ನ ಮಾಡೋದಿಲ್ಲ ಅಂತ ಹೇಳಿ ಹಠ ಹಿಡಿದು ಕೂತಿರ್ತಕ್ಕಂಥದ್ದು. ಇವತ್ತು ಬೆಳಗ್ಗೆ 9:30ಯಿಂದಲೇ ಲಾರಿಗಳು ಎಲ್ಲವೂ ಕೂಡ ಸ್ಥಗಿತಗೊಂಡಿದೆ. ಹಾಗಾಗಿ ಇದು ಎಲ್ಲೋ ಒಂದ್ ಕಡೆ ಅನ್ನಭಾಗ್ಯ ಯೋಜನೆಗೆ ಮತ್ತೊಂದು ಕಂಟಕ ಅನ್ನೋ ತರದಲ್ಲಿ ಅಂತ ಹೇಳ್ಬಹುದು. ಈ ಒಂದು ಕಂಟಕ ಎದುರಾಗ್ಲಿಕ್ಕೆ ಸರ್ಕಾರ ನೇರವಾಗಿ ಕಾರಣ ಆಗಿದೆ ಅಂತಾನೂ ಹೇಳ್ಬಹುದು. ಸೊ ಹಾಗಾಗಿ ಗೋಡನ್ ಅಕ್ಕಿಯ ಮೂಟೆನ ಹೊತ್ತಂತ ಲಾರಿಗಳು ಅಲ್ಲಲ್ಲೇ ನಿಂತಿದೆ. ಇದರಿಂದ ಕ್ವಾಲಿಟಿ ಅನ್ನಭಾಗ್ಯ ಯೋಜನೆಯಲ್ಲಿ ಕೊಡಲಾಗುವ ಅಕ್ಕಿಯ ಕ್ವಾಲಿಟಿ ಕೂಡ ಹಾಳಾಗುತ್ತೆ ಅಂತಕ್ಕಂಥದ್ದು. ಸೊ ತಕ್ಷಣ ಸರ್ಕಾರ ಈ ಕಡೆ ಲಕ್ಷ್ಯವನ್ನ ವಹಿಸಿ 250 ಕೋಟಿ ರೂಪಾಯಿ ಹಣವನ್ನ ಬಿಡುಗಡೆ ಮಾಡಿದ ನಂತರವಷ್ಟೇ ನಾವು ಸಾಗಾಣಿಕೆಯನ್ನ ಮಾಡ್ತೀವಿ ಅನ್ನುವಂತಹ ಒಂದು ಮಾತನ್ನು ಕೂಡ ಲಾರಿ ಮಾಲೀಕರು ಹೇಳ್ತಾ ಇರ್ತಕ್ಕಂಥದ್ದು. ಭಾವನಾ, ಎಸ್, ಧನ್ಯವಾದ ರಕ್ಷಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.